ನಮಸ್ಕಾರ ಸ್ನೇಹಿತರೆ, ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು ಭಾರತದ ಸ್ವತಂತ್ರ ಹೋರಾಟದ ಅಪರೂಪದ ಮಹಾನ್ ನಾಯಕನ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಅಹಿಂಸೆಯನ್ನೇ ಜೀವನ ಮಂತ್ರವನ್ನಾಗಿ ಮಾಡಿಕೊಂಡ ವ್ಯಕ್ತಿ. ಖಾನ್ ಅಬ್ದುಲ್ ಗಫರ್ ಖಾನ್. ಜನಪ್ರಿಯವಾಗಿ ಇವರನ್ನು ಗಡಿನಾಡ ಗಾಂಧೀಜಿ ಎಂದು ಕರೆಯಲಾಗುತ್ತದೆ. ಖಾನ್ ಅಬ್ದುಲ್ ಗಫರ್ ಖಾನ್ ಇವರು 1890 ಫೆಬ್ರವರಿ 6ರಂದು ಉತ್ತರ ಪಶ್ಚಿಮ ಗಡಿಭಾಗದ ಉತ್ಮಾನ್ಜೈ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಶಿಕ್ಷಣ, ಸಮಾಜ ಸೇವೆ ಮತ್ತು ಶಾಂತಿಯ ಬಗ್ಗೆ ಗಾಢ ಆಸಕ್ತಿಯನ್ನ ಹೊಂದಿದ್ದರು. ಇವರು ಖುದಾಯಿ ಖಿದ್ಮತ್ಕಾರ್ ಎಂಬ ಸಂಘಟನೆಯನ್ನ ಸ್ಥಾಪಿಸಿದರು. ಖುದಾಯಿ ಖಿದ್ಮತ್ಕಾರ್ ಇದರ ಅರ್ಥ ದೇವರ ಸೇವಕರು. ಈ ಸಂಘಟನೆಯು ಅಹಿಂಸೆಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ನಡೆಸಿತು. ಪಠಾಣ್ ಸಮುದಾಯದಲ್ಲಿ ಅಹಿಂಸೆಯನ್ನು ಪಸರಿಸಿದ ಅಪರೂಪದ ನಾಯಕರು ಇವರೇ. ಮಹಾತ್ಮ ಗಾಂಧೀಜಿಯ ಅಹಿಂಸಾ ತತ್ವಗಳಿಂದ ಪ್ರೇರಿತರಾದ ಖಾನ್ ಸಾಹೇಬರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ಕೆಲಸ ಮಾಡಿದರು. ಅಹಿಂಸೆಯ ಕಾರಣದಿಂದಲೇ ಇವರನ್ನು ಫ್ರಂಟಿಯರ್ ಗಾಂಧೀಜಿ, ಗಡಿನಾಡು ಗಾಂಧೀಜಿ ಎಂದು ಕರೆಯಲಾಯಿತು. ಖಾನ್ ಅಬ್ದುಲ್ ಗಫರ್ ಖಾನ್ ಇವರು ಭಾರತ ವಿಭಜನೆಯನ್ನ ವಿರೋಧಿಸಿದರು. ವಿಭಜನೆಯಿಂದ ಹಿಂಸೆ ಮತ್ತು ದ್ವೇಷ ಹೆಚ್ಚುತ್ತದೆ ಎಂದು ಇವರು ನಂಬಿದ್ದರು. ಭಾರತ ಸರ್ಕಾರವು ಇವರ ಸೇವೆಯನ್ನ ಗುರುತಿಸಿ 1987ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಖಾನ್ ಅಬ್ದುಲ್ ಗಫರ್ ಖಾನ್ ಅವರ ಅಹಿಂಸೆ, ಸತ್ಯ ಮತ್ತು ಸೇವೆಯ ಮೂಲಕ ಸಮಾಜವನ್ನು ಬದಲಾಯಿಸಬಹುದು ಎಂದು ಹೇಳಿದ್ದಾರೆ. ಇವರು 1988 ಜನವರಿ 20ರಂದು ಮರಣವನ್ನ ಹೊಂದಿದರು. ಈ ದಿನ ಜನವರಿ 20 ಖಾನ್ ಅಬ್ದುಲ್ ಗಫರ್ ಖಾನ್ ಅವರ ಮರಣದಿನ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.